ಅಯ್ಯೋ, ಮೋಸನಾ? ಯಾರು ಮಾಡಿದ್ದು? ಯಾರಿಗೆ ಮಾಡಿದ್ದು? ಮಾಡಿದ ಮೋಸಕ್ಕೆ ನ್ಯಾಯ ಸಿಗಲಿಲ್ವಾ? ಈ ಥರ ಎಲ್ಲ ಡೌಟಲ್ಲಿ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನೀವು ನೋಡ್ತಿದ್ದೀರಾ ಅಗನ್ಯ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗ್ತಿರೋಂತಹ ನನ್ನದೇ ಕಾದಂಬರಿ ಮಾಡರ್ನ್ ಮಂದಿಯ ಮುಂದಿನ ಅಧ್ಯಾಯ, ಮೋಸದ ಗೆಲುವು. ನೋಡು, ಅಲ್ಲಿ ಸ್ಟೇಜ್ ಮೇಲೆ ಬ್ಲೂ ಕಲರ್ ಟಾಪ್ ಹಾಕ್ಕೊಂಡು ನಿಂತಿದ್ದಾಳಲ್ಲ, ಅವಳಿಗೆ ಈ ಕಾಲೇಜಿನ ಸೀನಿಯರ್ ಒಬ್ಬ ಕಾಳು ಹಾಕ್ತಾ ಇದ್ದಾನಂತೆ. ಅವನು ಈ ಕಲ್ಚರಲ್ ಕಮಿಟಿ ಮೆಂಬರ್ ಬೇರೆ ಅಂತೆ. ಸಾಲದ್ದಕ್ಕೆ ಈ ಟ್ರೆಷರ್ ಹಂಟ್ ಗೇಮ್ನ ಡಿಸೈನ್ ಮಾಡಿ ಅಂತ ಅವ್ರ ಗುಂಪಿಗೆ ಹೇಳಿದ್ರಂತೆ. ಅವನು ಫಸ್ಟ್ ಕ್ಲೂ ಒಂದು ಬಿಟ್ಟು ಬೇರೆ ಎಲ್ಲನೂ ಅವಳಿಗೆ ಮೊದಲೇ ಹೇಳ್ಕೊಟ್ಟಿದ್ದ. ಮೊದಲ ಕ್ಲೂ ಒಂದೇ ನಾವು ಸಾಲ್ವ್ ಮಾಡಿದ್ದು. ಮಿಕ್ಕ ಎಲ್ಲ ಕ್ಲೂ ಸಿಕ್ಕಾಗಲೂ ಅದನ್ನು ತೆಗೆದು ಸಹ ನಾವು ನೋಡ್ತಿರ್ಲಿಲ್ಲ. ಎಲ್ಲಿ ಹೋಗಬೇಕು ಅಂತ ಅವನು ಹೇಳ್ತಾನೋ ಅಲ್ಲೇ ಹೋಗ್ತಿದ್ವಿ. ಕ್ಲೂ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನೋದು ಅವನು ಹೇಳಿಬಿಟ್ಟಿದ್ದ ಗೊತ್ತಾ. ಎಷ್ಟೇ ಮೋಸ ಮಾಡಿದ್ರೂ ಗ್ರೌಂಡಲ್ಲಿ ಎಲ್ಲರ ಕಣ್ಮುಂದೆ ಪಝಲ್ ಜೋಡಿಸುವಾಗ ಅವನೇನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಗ್ರೌಂಡ್ಗೆ ಮೊದಲು ನಾವೇ ಬಂದರೂ ಪಝಲ್ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಸಮಯ ಹಿಡಿತು. ಅಷ್ಟರಲ್ಲಿ ನೀವೆಲ್ಲ ಹೋಗಿದ್ದು ನೋಡಿ ಅಟ್ಲೀಸ್ಟ್ ನಿಮ್ಮಲ್ಲಿ ಯಾವುದಾದ್ರೂ ಟೀಮ್ಗೆ ಆ ಕೀ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡೆ. ಪಾಪ ನೀವೆಲ್ಲ ಆಡಿಟೋರಿಯಂನಲ್ಲಿ ಹುಡುಕ್ತಿದ್ರಿ ಅನಿಸುತ್ತೆ ಎಂದವಳ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿದ ಚಿನ್ನು, ಇಲ್ಲ ಮೇಘ, ನಮಗೂ ಅನ್ನಿಸ್ತು ಆ ಕಲರ್ ಬ್ಯಾನರ್ ಆಡಿಟೋರಿಯಂನಲ್ಲಿ ಇರೋದಲ್ಲ ಅಂತ. ಅದಕ್ಕೆ ನಾವೂ ಗೇಟ್ ಹತ್ರನೇ ಹುಡುಕ್ತಿದ್ವಿ. ಆದರೆ ಕೀ ನಮಗೆ ಬೇಗ ಸಿಗಲಿಲ್ಲ, ನಮ್ಮ ಬ್ಯಾಡ್ ಲಕ್ ಎಂದಳು. ಎಂಥ ಬ್ಯಾಡ್ ಲಕ್ ಅಲ್ಲ ಬೇಬಿ, ಆ ಬ್ಯಾನರ್ನ ಮರಕ್ಕೆ ಕಟ್ಟಿದ್ರಲ್ಲ ಅದೇ ಹಗ್ಗಕ್ಕೆ ಕೀನ ಸಿಗಿಸಿದ್ರಂತೆ. ಅದನ್ನು ಅವನು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದ. ಇಲ್ಲ ಅಂದಿದ್ರೆ ಜಸ್ಟ್ ಆಗತಾನೆ ಪಝಲ್ ಮುಗಿಸಿ ಬಂದ ಅವರಿಗೆ ಎಲ್ಲೂ ಹುಡುಕದೆ ಹೆಂಗೆ ಕೀ ಸಿಕ್ಬಿಡುತ್ತೆ? ನೀನೇ ಯೋಚನೆ ಮಾಡು ಎಂದಳು ಮೇಘ. ಓ, ಆ ಹಗ್ಗದ ಹತ್ರ ಹುಡುಕ್ಬೇಕಿತ್ತಾ? ನಾವೆಲ್ಲ ಬ್ಯಾನರ್ ಸುತ್ತ ಕಟ್ಟಿದ್ದ ಬಲೂನ್ಗಳನ್ನ ಒಡೆದು ಅದರಲ್ಲೇ ಕೀ ಇದೆಯಾ ಅಂತ ನೋಡ್ತಿದ್ವಿ ಎಂದಳು ಸಪೆ ಮೊರೆ ಮಾಡಿಕೊಂಡು. ನೋಡು, ಅಲ್ಲೂ ಒಂದು ಚೀಪ್ ಪ್ಲ್ಯಾನ್ ವರ್ಕ್ ಆಗಿದೆ. ಏನು ಚೀಪ್ ಪ್ಲ್ಯಾನ್ ಮೇಘ? ಬಲೂನ್ನಲ್ಲಿ ಕೀ ಇದೆ ಅಂತ ಎಷ್ಟೊಂದು ಜನಕ್ಕೆ ಇವನೇ ಹೇಳ್ಕೊಟ್ಟಿದ್ದು. ಸೊ ದ್ಯಾಟ್ ನೀವೆಲ್ಲ ಬಲೂನ್ ಹೊಡೆದು ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಆ ಗ್ಯಾಪಲ್ಲಿ ನಮ್ಮ ಟೀಮ್ಗೆ ಕೀ ಹುಡ್ಕೋದಕ್ಕೆ ಜಾಸ್ತಿ ಟೈಮ್ ಸಿಗತ್ತೆ ಅಂತ. ಓಹೋ, ಅಷ್ಟೊಂದೆಲ್ಲ ಬುದ್ಧಿ ಯೂಸ್ ಮಾಡಿದ್ದಾರೆ ನೋಡು. ನೀನೊಳ್ಳೆ ಅಂತ ಮೋಸಗಾರರನ್ನೆಲ್ಲ ಬುದ್ಧಿ ಇರೋರು ಅಂತ ಹೊಗಳ್ಬೇಡ. ನನಗೆ ಆಲ್ರೆಡಿ ತುಂಬ ಕೋಪ ಬಂದಿದೆ. ಅವನಿಗೆ ಸರಿಯಾಗಿ ಮಾಡ್ತೀನಿ ತಡಿ. ಏನು ಸರಿಯಾಗಿ ಮಾಡಬೇಕು ಅಂತಿದೆಯಾ? ಏನೇ ಮಾಡ್ತೀಯ ಪುಣ್ಯದ್ಗಿತ್ತಿ? ಹೆದರ್ಕೋಬೇಡ ಬೇಬಿ, ನಾನೇನು ಅವನ್ನ ಕೊಲೆ ಮಾಡಿಸಲ್ಲ, ಕೊಲೆ ಮಾಡೋದೂ ಇಲ್ಲ. ಆ್ಯಕ್ಚುಲಿ ಅವರೆಲ್ಲ ಪಝಲ್ ಜೋಡಿಸೋವಾಗ ನಾನು ಆಲ್ರೆಡಿ ಸುಧಾ ಮೇಡಮ್ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳಿದೆ. ಅವರು ಏನೋ ಹೇಳೋದಕ್ಕೆ ಬಂದರು. ಅಷ್ಟರಲ್ಲಿ ಅಲ್ಲೇ ನಿಂತಿದ್ದ ಹಾಗಲಕಾಯಿ, ಎಕ್ಸಾಮ್ನಲ್ಲೇ ಕಾಪಿ ಮಾಡೋ ಮಕ್ಕಳು ಈ ಆಟನಾದರೂ ನ್ಯಾಯವಾಗಿ ಆಡ್ತಾರೆ ಅಂದ್ಕೊಂಡಿದ್ದೆ. ಅದರಲ್ಲೂ ಅವರೆಲ್ಲ ಬರೀ ಮೋಸನೇ ಆಯಿತು. ಪ್ರಪಂಚ ಉದ್ಧಾರ ಆದಂಗೆ ಇದೆ ಬಿಡಿ ಮೇಡಮ್. ಇಂಥದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕೂರೋದಕ್ಕಾಗಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳಿಬಿಟ್ಟ ಕಣೆ. ಮೇಡಮ್ ಆದರೂ ಏನಾದರೂ ಮಾಡ್ತಿದ್ರೇನೋ, ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಈ ಹಾಗಲಕಾಯಿ ಅಂದರೆ ಯಾರೇ? ನೀನೊಬ್ಳು ಗೂಬೆ, ನಮ್ಮ ಮ್ಯಾಥ್ಸ್ ಸರ್ ಕಣೆ. ಇವರಿಬ್ಬರು ಇಲ್ಲಿ ಹಾಗಲಕಾಯಿ ಬಗ್ಗೆ ಮಾತನಾಡುತ್ತಿದ್ದಾಗ ಅಲ್ಲಿ ವೇದಿಕೆ ಮೇಲೆ ಕೆಂಪು ತಂಡದ ಸದಸ್ಯರೆಲ್ಲ ಟ್ರೆಷರ್ ಬಾಕ್ಸನ್ನು ತೆರೆದು ಅದರಲ್ಲಿ ಇದ್ದ ಚಾಕ್ಲೇಟ್ ಕಿಟ್ಗಳನ್ನು ಒಬ್ಬೊಬ್ಬರು ಒಂದೊಂದು ತೆಗೆದುಕೊಂಡು ಖುಷಿಯಿಂದ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ಅವರ ಫೋಟೋ ಸೆಷನ್ ಮುಗಿಯುವಷ್ಟರಲ್ಲಿ ಕೈಯಲ್ಲಿ ಮೈಕ್ ಹಿಡಿದು ಬಂದ ಸುಧಾ ಮೇಡಮ್, ಗೆದ್ದ ತಂಡದ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ನಿಧಿ ಹುಡುಕಾಟದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳು ನಮ್ಮ ಕಾಲೇಜಿಗೆ ನಿಧಿಯೇ ಹೌದು. ಹಾಗಾಗಿ ಈ ನಿಧಿಯನ್ನು ಬರೀ ಗೆದ್ದವರಿಗೆ ಮಾತ್ರ ಕೊಡದೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೊಡುತ್ತಿದ್ದೇವೆ. ಎಲ್ಲ ತಂಡದ ಸದಸ್ಯರು ಬಂದು ನಿಮ್ಮ ಪಾಲಿನ ನಿಧಿಯನ್ನು ಸ್ವೀಕರಿಸಿ ಎಂದರು. ಆಗಿರುವ ಮೋಸವನ್ನು ಕಡೆಗಳಿಗೆಯಲ್ಲಿ ತಪ್ಪಿಸಲು ಸಾಧ್ಯವಿಲ್ಲವಾದ್ದರಿಂದ ಎಲ್ಲರಿಗೂ ಬಹುಮಾನ ಕೊಡುವ ನಿರ್ಧಾರಕ್ಕೆ ಬಂದಿದ್ದರು ಸುಧಾ ಮೇಡಮ್. ಆದರೆ ಅವರ ಈ ನಿರ್ಧಾರವನ್ನು ಬಹಳಷ್ಟು ಶಿಕ್ಷಕರೇ ಒಪ್ಪಿಕೊಳ್ಳಲಿಲ್ಲ.
ಆದರೂ ಹೆಚ್ಚಿನ ಚಾಕ್ಲೇಟ್ ಬಾಕ್ಸ್ಗಳನ್ನು ತರಿಸಿ ಮಕ್ಕಳಿಗೆ ಕೊಡುವ ವ್ಯವಸ್ಥೆ ಮಾಡಿಸಿದರು. ಹೇ, ಕೇಳಿಸ್ಕೊಂಡ, ಎಲ್ರಿಗೂ ಟ್ರೆಷರ್ ಬಾಕ್ಸ್ ಕೊಡ್ತಾರಂತೆ, ಬಾ ಬೇಗ ಹೋಗೋಣ ಎಂದಳು ಓಡುತ್ತಾ ಬಂದ ಸ್ಫೂರ್ತಿ. ಗೆಳತಿಯನ್ನು ಬಿಟ್ಟು ಹೋಗಲು ಮನಸ್ಸಾಗದೆ, ಇಲ್ಲ ನೀ ಹೋಗು, ನನಗೆ ಸ್ವಲ್ಪ ಸುಸ್ತಾಗಿದೆ ಎಂದು ಚಿನ್ನು ಹೇಳುತ್ತಿದ್ದರೂ ಅವಳ ಮಾತನ್ನು ಕೇಳುವಷ್ಟು ತಾಳ್ಮೆ ಇಲ್ಲದ ಸ್ಫೂರ್ತಿ ಟ್ರೆಷರ್ ಬಾಕ್ಸ್ ಪಡೆಯುವ ಎಕ್ಸೈಟ್ಮೆಂಟ್ನಲ್ಲಿ ಚಿನ್ನವನ್ನು ತಾನೇ ವೇದಿಕೆಯ ಮೇಲೆ ಎಳೆದುಕೊಂಡು ಹೋದಳು. ಅವಳು ಹೋಗುವುದನ್ನೇ ಕಾಯುತ್ತಿದ್ದ ಗೌತಮ್ ನೇರ ಮೇಘಾಳ ಬಳಿ ಬಂದು, ನನ್ನಿಂದ ಇವತ್ತು ನಿಮ್ಮ ಖುಷಿಯೆಲ್ಲ ಹಾಳಾಯಿತು, ಸಾರಿ, ನಾನು ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ. ಆದರೆ ಸುಧಾ ಮೇಡಮ್ ಬಂದು ಹೇಳಿದ ಮೇಲೆ ನನಗೂ ರಿಯಲೈಸ್ ಆಗಿದ್ದು, ಒಂದು ವೇಳೆ ನಾನೇ ಈ ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದು ಇನ್ನೊಂದು ಟೀಮ್ ಅವರು ಮೋಸ ಮಾಡಿ ಗೆದ್ದು ಬಿಟ್ಟಿದ್ರೆ ಒಂದು ಹುಡುಗಿಗೋಸ್ಕರ ಅವರಿಗೆ ಮೋಸ ಮಾಡಲು ಹೇಳಿಕೊಟ್ಟವನ ಮೇಲೆ ನನಗೆ ಎಷ್ಟು ಕೋಪ ಬರ್ತಿತ್ತು ಅನ್ನೋದನ್ನು ಅವ್ರು ಹೇಳಿದ ಮೇಲೆ ಅರ್ಥ ಮಾಡಿಕೊಂಡೆ. ನನ್ನಿಂದ ತಪ್ಪಾಯಿತು, ಐ ಆಮ್ ರಿಯಲಿ ಸಾರಿ ಎಂದು ಹೇಳಿ ಅವಳ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟು ಹೋದನು. ತಾನು ಸೇಡು ತೀರಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದ ಹುಡುಗನನ್ನು ಸುಧಾ ಮೇಡಮ್ ಈ ರೀತಿ ಬದಲಿಸಿದ್ದು ಅವಳಿಗೆ ಆಶ್ಚರ್ಯ ಮತ್ತು ಖುಷಿಯನ್ನು ಒಟ್ಟಿಗೆ ಕೊಟ್ಟಿತ್ತು. ಸುಧಾ ಮೇಡಮ್ ಅವರ ಸ್ವಭಾವವೇ ಹಾಗಿತ್ತು. ಅವರಿಂದು ಮಕ್ಕಳಿಗೆ ಬೈಯುತ್ತಿರಲಿಲ್ಲ, ಹೊಡೆಯುವುದಂತೂ ದೂರದ ಮಾತು. ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ಹೊಡೆದು ಬೈದು ದಂಡಿಸಿ ಬುದ್ಧಿ ಕಲಿಸಿದರೆ ನಮ್ಮ ಭಯಕ್ಕೆ ನಾವು ಎದುರಿಗಿದ್ದಾಗ ಮಾತ್ರ ತಪ್ಪು ಮಾಡದೇ ಇರುತ್ತಾರೆ. ಆದರೆ ನಮ್ಮ ಕಣ್ಣು ತಪ್ಪಿಸಿ ಅದೇ ಕೆಲಸವನ್ನು ಮಾಡುವ ದಾರಿಯನ್ನು ಹುಡುಕಲು ಶುರು ಮಾಡಿಬಿಡುತ್ತಾರೆ. ಅದೇ ಅವರು ಮಾಡುತ್ತಿರುವುದು ತಪ್ಪು ಎಂಬ ಅರಿವನ್ನು ಅವರಿಗೆ ಮೂಡಿಸಿಬಿಟ್ಟರೆ ಅವರು ಎಲ್ಲೇ ಹೋದರೂ ಅಂಥ ಕೆಲಸಕ್ಕೆ ಮತ್ತೆ ಕೈ ಹಾಕುವುದಿಲ್ಲ ಎಂಬುದು ಅವರ ಸಿದ್ಧಾಂತವಾಗಿತ್ತು. ಅವರ ಈ ಸಿದ್ಧಾಂತವನ್ನು ಬಹಳಷ್ಟು ಜನರು ದುರುಪಯೋಗವೇ ಮಾಡಿಕೊಳ್ಳುತ್ತಿದ್ದರು. ಆದರೆ ಗೌತಮ್ ಅಂತಹ ಮಕ್ಕಳ ಸಾಲಿನಲ್ಲಿ ಬರುವ ಹುಡುಗನಾಗಿರದಿದ್ದರಿಂದ ತಾನೇ ಬಂದು ಮೇಘಾಳ ಬಳಿ ಕ್ಷಮೆ ಕೇಳಿದ್ದ. ಎಲ್ಲರ ಮುಂದೆ ಮೈಕ್ ಹಿಡಿದು ಎಲ್ಲ ಮಕ್ಕಳ ಕ್ಷಮೆ ಕೇಳುವುದಕ್ಕೂ ಆ ಹುಡುಗ ತಯಾರಿದ್ದ. ಆದರೆ ಕಾಲೇಜಿನಲ್ಲಿ ನಡೆದ ಮೊದಲ ಸ್ಪರ್ಧೆಯಲ್ಲೇ ಮೋಸವಾಯಿತು ಎಂದು ಎಲ್ಲರಿಗೂ ಹೇಳುವುದು ಸರಿಯಲ್ಲ ಎಂದು ಸುಧಾ ಮೇಡಮ್ ಅವರೇ ಹೇಳಿದ್ದರು. ಅತ್ತ ಚಿನ್ನು ವೇದಿಕೆ ಮೇಲೆ ಹೋಗಿ ತನ್ನ ಗುಂಪಿನವರ ಜೊತೆ ಟ್ರೆಷರ್ ಬಾಕ್ಸನ್ನು ಪಡೆಯುವಾಗ ಅವಳಿಗರಿವಿಲ್ಲದೆ ಆದಿಯನ್ನು ಹುಡುಕಿದವು ಅವಳ ಕಣ್ಣುಗಳು. ಆದರೆ ವೇದಿಕೆ ಮೇಲೆ ಇರಬೇಕಿದ್ದ ಆದಿಯ ಕಣ್ಣುಗಳು ಬೆರಗಾಗಿ ಮೇಘಾಳನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದವು. ಚಿನ್ನುವನ್ನು ಹಿಂಬಾಲಿಸುತ್ತಲೇ ಮೈದಾನಕ್ಕೆ ಬಂದಿದ್ದ ಆದಿ ಗೆಳತಿಯರ ಪ್ರತಿ ಮಾತನ್ನು ಕಿವಿಕೊಟ್ಟು ಆಲಿಸಿದ್ದನು. ಇನ್ನೊಬ್ಬರ ತಲೆ ಹೊಡೆದಾದರೂ ತಾನು ಗೆಲ್ಲಬೇಕು ಎಂದು ಯೋಚಿಸುವ ಜನರಿರುವ ಪ್ರಪಂಚದಲ್ಲಿ ತಾನೇ ಗೆದ್ದರೂ ಪರರಿಗೆ ಮೋಸ ಆಗಬಾರದೆಂದು ಚಡಪಡಿಸುತ್ತಿದ್ದ ಹುಡುಗಿ ಇವನ ಕಣ್ಣಿಗೆ ಕೆಸರಲ್ಲಿ ಅರಳಿದ ಕಮಲದಂತೆ ಕಂಡಳು. ಗೌತಮ್ ಹೋದ ನಂತರ ಒಬ್ಬಳೇ ನಿಂತಿದ್ದ ಮೇಘಾಳ ಬಳಿ ಹೋದ ಆದಿ, ಹೇಯ್, ನಾನು ಆದಿ, ನಿಮ್ಮ ಕ್ಲಾಸ್ಮೇಟ್. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ನಿನ್ನ ಧೈರ್ಯ ನಂಗೆ ತುಂಬ ಇಷ್ಟ ಆಯಿತು. ನಿನ್ನ ಟೀಮೇ ಗೆದ್ದರೂ ಮೋಸದ ಗೆಲುವು ಬೇಡ ಅಂದಲ್ವಾ, ನಿಜಕ್ಕೂ ನಿನ್ನ ಗ್ರೇಟ್ ಎಂದನು. ಇನ್ನೂ ಸರಿಯಾಗಿ ಪರಿಚಯವೇ ಆಗದ ಹುಡುಗಿಯನ್ನು ನೀನು ಎಂದು ಕರೆಯುವಷ್ಟು ಆತ್ಮೀಯತೆ ಅವನಲ್ಲಿ ಹೇಗೆ ಬಂದಿತು ಎಂಬುದು ಅವನಿಗೂ ತಿಳಿಯಲಿಲ್ಲ. ಇನ್ನೂ ಬೆಳಗಿನಿಂದ ತನ್ನನ್ನೇ ಹಿಂಬಾಲಿಸುತ್ತಿದ್ದಾನೆ ಎಂದು ಆಕೆ ಭಾವಿಸಿದ್ದ ಹುಡುಗ ಅಚಾನಕ್ಕಾಗಿ ಎದುರಿಗೆ ಬಂದು ಹೇಳಿದ ಮಾತುಗಳಿಗೆ ಮೇಘ ಕೂಡ ನಗುತ್ತಲೇ ಪ್ರತಿಕ್ರಿಯಿಸಿದ್ದಳು. ವೇದಿಕೆ ಮೇಲಿಂದ ಚಾಕ್ಲೇಟ್ ಬಾಕ್ಸ್ ಹಿಡಿದು ಬಂದ ಚಿನ್ನು ಇವರಿಬ್ಬರು ನಗುತ್ತಾ ಮಾತನಾಡುತ್ತಿರುವುದನ್ನು ಕಂಡು ಅಲ್ಲೇ ನಿಂತು ಬಿಟ್ಟಳು. ನಿನಗೇನನ್ಸುತ್ತೆ? ಚಿನ್ನು ಮನಸ್ಸಲ್ಲಿ ಈಗ ಏನು ವಿಚಾರ ಓಡ್ತಿರಬಹುದು? ತನ್ನ ನೆಚ್ಚಿನ ಗೆಳತಿ ತನ್ನ ಹಿಂದೆ ಬರ್ತಿರುವಂತಹ ಹುಡುಗನ್ನ ತಾನು ಪಟಾಯಿಸ್ಕೊಬಿಟ್ಲು ಅಂತ ನಮ್ಮ ಚಿನ್ನು ಅನ್ಕೋತಾಳ ಇಲ್ವಾ?
ಏನು ಮಾಡ್ತಾಳೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂದಿನ ಸಂಚಿಕೆಯನ್ನು ಮರೆಯದೇ ವೀಕ್ಷಿಸಿ. ಧನ್ಯವಾದಗಳು.